ಬೆಂಗಳೂರಲ್ಲಿ ಎಲ್ರೋ ಕೃಷಿ ಮಾಡ್ತಾರೆ ಕಣ್ಲಾ. ನಮ್ ಚಾನೆಲ್ ಫಾಲೋ ಮಾಡಿ ತೋರಿಸ್ತೀನಿ. ಈ ಮರಿ ಜಸ್ಟ್ 500 ರೂಪಾಯಿ ಮರಿ. ಒಂದು 50 kg 60 kg ಮೇಯಿಸಿ ಮಿನಿಮಮ್ ಒಂದು 50,000 ರೂಪಾಯಿಗೆ ಮಾರ್ತೀವಿ. ನಮ್ಮಲ್ಲಿ ಒಂದು 15 ಕುರಿ ಇದಾವೆ, ಎಲ್ಲ ನಾಟಿ ಕುರಿಗಳೇ. ನಾವು ಯಾವ್ದು ಫಾರಂ ಮೇಯಿಸಲಿಲ್ಲ. ನಮಗೆ ಹಸುಗಳಿಗಿಂತನೂ ಕುರಿಗಳೇ ನಮಗೆ ಇಂಪಾರ್ಟೆಂಟು, ಮತ್ತೆ ಲಾಭದಾಯಕ ಅಂತ ಹೇಳ್ಬೋದು. ನೋಡಿ 15 ಸಾಕಿದ್ರು ನಮ್ಗೆ ಇನ್ನೂ ಅರ್ಧದಷ್ಟು ಜಾಗ ಖಾಲಿ ಇದೆ. ಗ್ರಾಮ ಪಂಚಾಯತಿಯಲ್ಲಿ ನಿಮ್ಗೆ ಸಹಾಯಧನ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮೋಹನ್ ಅಂತ, ಮೂಲತಃ ಕುಸ್ತಿಪಟು. ನೋಡಿ, ನಮ್ಮ ಬೆಳಗ್ಗೆ ಎದ್ದು ನಾವು ಮಾಡದೆ ನಾವು ಕೃಷಿ ಮತ್ತೆ ನಮ್ಮ ಹೈನುಗಾರಿಕೆ. ಬನ್ನಿ, ನಮ್ಮ ಹೈನುಗಾರಿಕೆ ನಮ್ಮ ಮನೇಲಿ ಹೆಂಗಿದೆ ನೋಡಿಸಿ ಬನ್ನಿ. ಇದು ಕುರಿ ಮರಿ, ಇದು ಮೇಕೆ ಮರಿ. ಇದು ಮನೆ ತಗೊಂಬಂದ್ವಿ, ಸಂದೇಲಿ ತಗೊಂಬಂದ್ವಿ. ಇದು ಈ ಮರಿ ನೋಡಿ, ಈ ಮರಿ ಜಸ್ಟ್ 500 ರೂಪಾಯಿ ಮರಿ. ಚಿಕ್ಕ ಮರಿ ಇಂಥ ಚಿಕ್ಕ ಮರಿಗೆ ಮಾಡ್ತಾರೆ. ನಾವು ದೊಡ್ಡ ಇದನ್ನು ಮೇಯಿಸಿ ಒಂದು 50 kg 60 kg ಮೇಯಿಸಿ ಮಿನಿಮಮ್ ಒಂದು 50,000 ರೂಪಾಯಿಗೆ ಮಾರ್ತೀವಿ. ಹೌದು, ಇದನ್ನು ಕರೆಕ್ಟಾಗಿ 2 ವರ್ಷ ಮೇಯಿಸ್ಬೇಕಾಗುತ್ತೆ. 2 ವರ್ಷ. ಹಾಂ, ಈಗ ಗಂಡು ಇದು ಇದದು ಪಟ್ಲಿ. ಇದು 2 ವರ್ಷ ಮೇಯಿಸಿದ್ರೆ ಅದು ಕಟಾಗಿ ಬರುತ್ತೆ. ಇದು ನೋಡಿ, ನಮ್ಮಲ್ಲಿರೋದೆಲ್ಲ ನಾಟಿ. ಹೌದು, ಇನ್ನು ಓತ ಅಂತಾರೆ, ನಮ್ಮ ಕಡೆ ಎಲ್ಲ ಓತ ಅಂತಾರೆ. ನಾವು ಇನ್ನೂ ಸಂದೆ ಅದು ಮುರಿ ಇದೆಯಲ್ಲ, ಈ ಥರ ಮುರಿದ ತಗೊಂಬಂದಿದ್ದು ನಾವು. ಇದು ನೋಡಿ, ಇದಕ್ಕೆ 1 ವರ್ಷ ನೋಡಿ, 1 ವರ್ಷ ನೋಡಿ, 25-30 kg ಬರುತ್ತೆ. ಇದು ಪ್ರೆಸೆಂಟ್ ಇವಾಗ ನೀವು ತೂಕ ಹಾಕಿದ್ರು 30 kg ಬರುತ್ತೆ. 500 ರೂಪಾಯಿ ಮರಿ ಇವತ್ತು ಒಂದು 30 kg ದಬಾಯ್ತು ಅಂದರೆ ಏನಿಲ್ಲ ಅಂದ್ರೂ 20-30 ಇದು ಬರುತ್ತೆ, ನಮಗೆ ಇನ್ಕಮ್ ಬರುತ್ತೆ, ಪ್ರಾಫಿಟ್ ಬರುತ್ತೆ. ಅದೇ ಮೇಯಿಸ್ಬೇಕಷ್ಟೆ. ನೋಡಿ, ನಮ್ಮಲ್ಲಿರೋವೆಲ್ಲ ನೋಡಿ, ಇದು ಮೇಕೆಗಳಿದ್ದಾವೆ, ಇದು ಓತಗಳೇ. ಹೌದು, ನಮ್ಮಲ್ಲಿ ಒಂದು 15 ಕುರಿ ಇದ್ದಾವೆ, ಎಲ್ಲ ನಾಟಿ ಕುರಿಗಳೇ. ನಾವು ಯಾವುದು ಫಾರಂ ಮೇಯಿಸಲಿಲ್ಲ. ನಮ್ಮ ಕರ್ನಾಟಕದ ನಾಟಿ ತಳಿನೇ ಮೇಯಿಸಿದ್ದೀವಿ. ಎಲ್ಲನೂ ನಾವು ಕಟಾಗೆ ಕೊಡ್ತೀವಿ. ನಾವು ಡೈಲಿ ಫಾರೆಸ್ಟ್ ಬಿಡ್ತೀವಿ. ನಾವು ಅಪ್ಪ ಹೋಗ್ತಾರೆ, ಎಲ್ಲನೂ ಫಾರೆಸ್ಟ್ ತೊಗೊಂಡು ಮೇಯಿಸ್ಕೊಂಬರ್ತೀವಿ. ನಾವು ಯಾವುದೂ ನಾವು ಮೇವು ಹಾಕಲಿಕ್ಕೆ ಇಂಡಿ ಬುಸ ಕೊಡ್ತೀವಿ. ಅದು ಬಿಟ್ಟು ನಾವು ಯಾವುದೇ ಮೇವು ನಮ್ಗೆ ಖರ್ಚು ಬರೋಲ್ಲ. ಅದಕ್ಕೆ ನಮಗೆ ತುಂಬ ಅನುಕೂಲ ಅನಿಸುತ್ತೆ. ನಮಗೆ ಹಸುಗಳಿಗಿಂತನೂ ಕುರಿಗಳೇ ನಮಗೆ ಇಂಪಾರ್ಟೆಂಟು, ಮತ್ತು ಲಾಭದಾಯಕ ಅಂತ ಹೇಳ್ಬೋದು. ಅಂದರೆ ಈ ಹಸುಗಳಿಗಾದರೆ ನಾವು ಮೇವು ತಗೊಂಬರ್ಬೇಕು, ಮತ್ತು ಇಂಡಿ ಬುಸ ಜಾಸ್ತಿ ಕೊಡಬೇಕು, ಮತ್ತು ಅದರದ್ದೇನು ಲಾಭ ಏನು ಜಾಸ್ತಿ ಸಿಗಲ್ಲ ನಮಗೆ. ಹಾಲಿನ ರೇಟ್ ಬೆಲೆ ಜಾಸ್ತಿ ಇಲ್ಲ. ಅದಕ್ಕೆ ನಮ್ಮ ಕುರಿ ಮೇಯಿಸ್ಕೊಂಡ್ರೆ ನಮಗೆ ಲಾಭದಾಯಕ ಅನಿಸುತ್ತೆ. ನಮ್ಮದು 15 ಕುರಿ ಇದ್ದಾವೆ ನಮ್ಮವು. ಹಾಂ, ನೋಡಿ, ಎಲ್ಲ ಬಾಕ್ಸ್ ಕಮಲ ಕುರಿ ಅಲ್ಲ, ಇಲ್ಲ, ಇದೆಲ್ಲ ನಾಟಿ ಕುರಿ. ಎಲ್ಲ ನಮ್ಮ ನಾಟಿ ಕಂಬಳಿ ಅಂದರೆ ನಾವು ಕಟಿಂಗ್ ಮಾಡಿಲ್ಲ. ನಾವು ಬಣ್ಣ ಅಂತಾರೆ, ಬಣ್ಣ ಕಟ್ ಮಾಡಿಲ್ಲ, ತುಂಬ ಬೆಳೆದಿದೆ ಅಷ್ಟೇ. ನಾವು ಕಡೆ ಇವಾಗ ಇಲ್ಲ, ಮೇಕೆ ಮಿಕ್ಸ್ ಇಲ್ಲ, ಎಲ್ಲ ಕುರಿಗಳೇ. ಹಾಂ, ಒಂದು ಕುರಿ ಮತ್ತು ಜಾತಿ ಬೇರೆ ಇದೆ, ಬ್ಲ್ಯಾಕು. ಯಾವುದು ಈ ಕಡೆ, ಅದು ಹಾವೇರಿ ಕಡೆ ಜಾತಿ ಬರುತ್ತೆ. ಈ ಬ್ಲ್ಯಾಕ್ ಇದೆಯಲ್ಲ, ಫುಲ್ಲು ಬ್ಲ್ಯಾಕು. ಇದೊಂದು ಕುರಿ ಮಾತ್ರ ಮಿಕ್ಸ್ ಇದೆ. ಹಾವೇರಿ ಕುರಿ ಇದು ಕಾಣಿಸುತ್ತೆ ನಿಮಗೆ. ಹಾವೇರಿ ಕುರಿ ಎಲ್ಲನೂ ನಾಟಿ ಕುರಿಗಳೇ ಮೇಯಿಸಿದ್ದೀವಿ ನಾವು. ಅಂದರೆ ಮಾಂಸ ಟೇಸ್ಟ್ ಇರುತ್ತೆ. ಅಂದರೆ ಬೇರೆ ಕುರಿ ತಗೊಂಬಂದರೆ ಈ ಕಡೆ ಈ ನೆಲಕ್ಕೆ ಹೊಂದ್ಕೊಳ್ಳಲ್ಲ, ಸಪ್ಪೆ ಮಾಡ್ಬಿಡುತ್ತೆ ಮಾಂಸ. ಅದಕ್ಕೋಸ್ಕರ ಇಲ್ಲಿ ಮೇಯಿಸಿದ್ರೆ ಮಾಂಸ ಟೇಸ್ಟ್ ಬರುತ್ತೆ. ಇನ್ನೊಂದು, ಈಗ ಏನು ಗೊತ್ತಾ, ತುಂಬ ಕಡಿಮೆ ಜಾಗ ಇರುತ್ತೆ. ಕಡಿಮೆ ಜಾಗ ಇರುವಂಥವ್ರು ಈ ಥರದ ಒಂದು ಶೆಡ್ ನೋಡಿ, ಇದರಲ್ಲಿ ನೀವೊಂದು 20-30 ಇದಾವ ಅಂತ. ಇದರಲ್ಲಿ 15 ಮೇಯಿಸಿದ್ದೀವಿ ನಾವು. 15 ಇಟ್ಟಿದ್ರೆ 30-20-25 ಎಲ್ಲ ಆರಾಮ್ಸೆ ನೋಡಿ 15 ಸಾಕಿದ್ರು ನಮ್ಗೆ ಇನ್ನೂ ಅರ್ಧದಷ್ಟು ಜಾಗ ಖಾಲಿ ಇದೆ. ನೋಡಿ, ನಮಗೆ ಇದು ಹೇಗೆ ಅಂತ ಇದರದೊಂದು ಶೆಡ್ ಥರ ಮಾಡೋದು. ಇದು ಮಾಡಬೇಕು. ನಮಗೆ ಗ್ರಾಮ ಪಂಚಾಯತಿಯಲ್ಲಿ ನಿಮಗೆ ಸಹಾಯಧನ ಕೊಡ್ತಾರೆ. 15 ಹಣಕಾಸು ಇದರಲ್ಲಿ ನಿಮಗೆ ಇದು ಮಾಡಲಿಕ್ಕೆ 50,000-60,000 ಸಾವಿರ ಕಾಸು ಕೊಡ್ತಾರೆ. ಇದು ರೈತರು ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯತಿನ ಭೇಟಿ ಕೊಡಿ, ನೋಡಿ, ಈ ಥರ ಮಾಡಲಿಕ್ಕೆ 60,000 ಕೊಡ್ತಾರೆ. ಇದು ನಾವು ಗ್ರಾಮ ಪಂಚಾಯತಿ ಕೊಟ್ಟಿಲ್ಲ, ಇದು ನಾವು ಮಾಡಿಸ್ಕೊಂಡಿದ್ದೀವಿ. ಅಂದರೆ ನಮ್ಮ ಗ್ರಾಮ ಪಂಚಾಯತಿ ನಾವು ಎದುರು ಹೇಳೋದಂದರೆ ಕುರಿ ಶೆಡ್ಗೆ ಮತ್ತು ಮೇಕೆ ಶೆಡ್ಗೆ, ದನ ಶೆಡ್ಗೆ ಎಲ್ಲದಕ್ಕೂ ಅಮೌಂಟ್ ಕೊಡ್ತಾರೆ. ಇದು ಎಷ್ಟೋ ರೈತರಿಗೆ ಮಾಹಿತಿನೇ ಗೊತ್ತಿಲ್ಲ. ಅಂದರೆ ಕೆಲವೊಂದು ಹಂತವಾಗಿ ಮಾಡಬೇಕಾಗುತ್ತೆ.
ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ GPS ಫೋಟೋಸು ಮತ್ತು ಹಂತವಾಗಿ ಅವರೇ ಬಂದು ಕಾಮಗಾರಿ ವೀಕ್ಷಣೆ ಮಾಡ್ತಾರೆ. 12 ಗಂಟೆ ರೈತರು ಕಾಯ್ಲಿಕ್ಕಾಗಲ್ಲ. ಈ ಕಾಮಗಾರಿ ಮುಗ್ಲಿಕ್ಕೆ 1 ವರ್ಷ ತಗೊಳುತ್ತೆ. ಅಂದರೆ ಅವರು ಹಂತವಾಗಿ ಕಟ್ಟಿ ಅಂತ ಹೇಳ್ತಾರೆ. ನಮ್ಮ ರೈತರಿಗೆ ಅರ್ಧ ಪೇಷನ್ಸ್ ಇರಲ್ಲ, 1 ತಿಂಗಳು ಮುಗಿಸ್ಬೇಕಾಗುತ್ತೆ. ಅದು ಕಟ್ಬಿಡ್ತಾರೆ, ಮತ್ತು ಅವ್ರಿಗೆ ಬಿಲ್ ಆಗಲ್ಲ. ಅದ್ರಿಗೆ ಮತ್ತೆ ಯಾರೂ ಒಬ್ಬರು ಗ್ರಾಮ ಪಂಚಾಯತಿ ಭೇಟಿ ಮಾಡಿ ದಿನ ಅಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಕಟ್ಕೊಂಡ್ಬಿಡ್ತಾರೆ. ನೋಡಿ ಯಾವುದಿದು ಈ ಮರ ನೋಡಿ, ಆ ಮರ ನೋಡಿ, ಇದು ಕೆಳಗಡೆ ಕಬ್ಬಣ ಇದೆ, ಇದು ಮರ ಹಾಕಿದ್ದೀವಿ ನೋಡಿ. ಒಂದೊಂದು ನೋಡಿ ಅರ್ಧ ಇಂಚಿದೆ, ಅರ್ಧ ಇಂಚು ಗ್ಯಾಪ್ ಕೊಟ್ಟಿದ್ದೀವಿ. 1 ಇಂಚು ಗ್ಯಾಪ್ ಕೊಟ್ಬಿಟ್ಟಾಗ ಕಾಲು ಒಳ್ಕೊಬಿಡುತ್ತೆ. ಕಾಲು ಒಳ್ಕೊಬಿಡ್ದು ಅಂದ್ಬಿಟ್ಟು ನಾವು ಮಾಡಿದ್ದೀವಿ, ಇವೆಲ್ಲ ಮರದನ್ನೇ ಕೊಟ್ಟಿದ್ದೀವಿ. ಯಾಕೆ ಗೊತ್ತಾ, ಈ ಪಿಚ್ಚಿಗೆ ಗಂಜಲ ಎಲ್ಲ ಕೆಳಗೆ ಬೀಳುತ್ತೆ ನೋಡಿ, ಎಲ್ಲ ಕೆಳಗೆ ಬಿದ್ದಿದೆ. ಅವಾಗ ಮತ್ತೆ ಯಾಕೆ ಕುರಿಗಳಿಗೆ ಯಾವುದೇ ಗಲೀಜು ಮಾಡ್ಕೊಳ್ಳಲ್ಲ, ಯಾವುದೇ ಅದು ಸಗಣಿ ಅಂಟಲ್ಲ ನೋಡಿ. ಒಂದು ತೊಳೆದ್ರೆ 15 ದಿವಸ ಹಂಗೆ ಇರುತ್ತೆ, ಯಾವುದೇ ಗಲೀಜು ಮಾಡ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದು ಖರ್ಚು ಮಾಡಲಿಕ್ಕೆ ಒಂದು 50,000 ಬೇಕು ಇಷ್ಟು ಮಾಡಿಸ್ಲಿಕ್ಕೆ. ಹೌದು, ಕಬ್ಬಿಣದ್ದು ಮರದ್ದು ನೋಡಿ, ಹತ್ಲಿಕ್ಕೆಲ್ಲ ನೀಟಾಗಿ ಮಾಡಿದ್ವಿ. ಕುರಿ ಎಲ್ಲ ಹತ್ಲಿಕ್ಕೆ ಮತ್ತು ಡೋರು ಇಳಿಲಿಕ್ಕೆ ಹತ್ಲಿಕ್ಕೆ ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಮತ್ತು ಮೇವು ಹಾಕ್ಲಿಕ್ಕೆ ನೋಡಿ, ಮೇವು ಹಾಕ್ಲಿಕ್ಕೆ ಹಿಂಗೆ ಎತ್ಬಿಟ್ರೆ ಇದನ್ನು ನೋಡಿ, ಎತ್ತಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ನೋಡಿ, ಇಲ್ಲಿ ಮೇವು ಹಾಕ್ಬೋದು. ಇಲ್ಲಿ ಮೇವು ಹಾಕ್ಬಿಟ್ಟು ಇಲ್ಲಿ ಈ ಥರ ಕ್ಲೋಸ್ ಮಾಡಿಬಿಟ್ರೆ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಮೇವು ಆಚೆ ಚೆಲ್ಲಲ್ಲ.